ಅಂಜನಪ್ಪ, ಇದು ಈಗ ಎಷ್ಟು ದಿವಸ ಆಯ್ತು ಅಂದ್ರಲ್ಲ, ಇದನ್ನ ಮಾಡಿಬಿಟ್ಟು ಸರ್ ಈ ಮುಂದೆ 7ನೇ ತಿಂಗಳು ಬಂದ್ರೆ 2 ವರ್ಷ ಆಗುತ್ತೆ. 7ನೇ ತಿಂಗಳು ಬಂದ್ರೆ 2 ವರ್ಷ ಆಗುತ್ತೆ. ಈಗ ಎಲ್ಲಿ ಕೊಯ್ದು ಎಷ್ಟು ದಿವಸ ಆಯ್ತು? ಇಲ್ಲಿ ಕೊಯ್ಯಕ್ಕೆ 8ನೇ ತಿಂಗಳು ಬಂದು 1 ವರ್ಷ ಆಗುತ್ತೆ. 8ನೇ ತಿಂಗಳು ಬಂದ್ರೆ 1 ವರ್ಷ ಆಗುತ್ತೆ. ಏನು ಅನುಕೂಲ ಆಗಿದೆ ಇದನ್ನ ಮಾಡೋದ್ರಿಂದ? ಅನುಕೂಲ ಆಗಿದೆ ಸರ್. ನಾವು ಇನ್ನೂ ಅನುಕೂಲ ಆಗ್ಬೋದು ಸರ್. ಆದ್ರೆ ನಮಗೆ ಆ ದೌಡು ಪ್ರಾಡಕ್ಟಿನ ಬಗ್ಗೆ ಲೈನ್ ಸಿಗ್ಲಿಲ್ಲ ಅಂದ್ರೆ ಬಂದಿದ್ವಲ್ಲ. ಬಂದಿದ್ರಿ ಸರ್. ನಮ್ಮ ಪರಿಸ್ಥಿತಿಗೂ ಸರಿ ಇಲ್ಲದಂಗಾಗಿ ನಾವು ಯಾವ್ದು ಬೇಡ ತೋಟ ಮಾಡ್ಬೇಕಂತಂದು ಹೇಳಿಕೊಂಡ್ವಿ. ಆಮೇಲೆ ತಿರುಗ ಇದು ನಮ್ದ್ರ ಕೈ ಹೆಂಗ್ ಬರಲಿಲ್ಲ ಸರ್ ಒಂದೊಂದು. ಅವಾಗ ಇದನ್ನ ಕೆಮಿಟಾನ್ ಸ್ಪ್ರೇ ಮಾಡಿದಾಗ ಅಲ್ಲಿದ್ದ ಆ ಕಡೆದ್ದು ನಾನು ಕೆಮಿಟಾನ್ ಸ್ಪ್ರೇ ಮಾಡಿದ್ಮೇಲೆ ಬಹಳ ಅನುಕೂಲ ಆಗಿದೆ. ಎಲ್ಲ ಕೈ ಬಂದದ್ದೇ ಅವನಿದ್ದ ಸರ್. ರೈತರು ನೋಡ್ಕೊಳ್ಳಿ ಒಂದ್ಸರಿ. ಬಟ್ ನಿಮ್ಗೆ ಅನುಕೂಲ ಅಂತೂ ಬಹಳ ಆಗಿದೆ. ನನಗೀಗ ಇದ್ರದ್ದು ಏನ್ ವಿಚಾರ ಅಂದ್ರೆ 10 ದಿವಸಕ್ಕೆ ಈ ಮಟ್ಟದಲ್ಲಿ ನೆಲೆ ಬಂದಿದೆ ಅಲ್ಲ. ಈಗ ಬರೀ 10 ದಿವಸ ಆಯ್ತು ಕಟಿಂಗ್ ಮಾಡಿ ಇಲ್ಲೇನ ಅಂತೀರಾ? 18 ಸರ್. 18. ಇದು 6ನೇ ತಾರೀಕಿನ ದಿವಸ ಕಟಿಂಗ್ ಮಾಡಿದ್ವಿ. 6ನೇ ತಾರೀಕಿನ ದಿವಸ ಫಸ್ಟ್ ದಿವಸ ಹಚ್ಚಿದ್ವಿ. ಫಸ್ಟ್ ಟೈಮ್ ಹಚ್ಚಿದ್ದು. ಫಸ್ಟ್ ದಿವಸ ಗುರುವಾರ ದಿವಸ. ಅದ್ರ ಒಳ್ಳೆ ಕಲರ್ ಇದೆ ಇಲ್ಲಿ. ಸರ್ ಕಲರ್ ಇದೆ. ತುಂಬಾ ಧನ್ಯವಾದಗಳು ಅಂಜನಪ್ಪರೇ. ಇವತ್ತು ಲೈವ್ ಅಲ್ಲಿ ಬಂದು ಎಲ್ಲ ರೈತರಿಗೂ ಒಂದು ಇನ್ಫಾರ್ಮೇಶನ್ ಮುಟ್ಟಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು.